ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮೋಹನ್ ಅವರು ಹೇಳ್ತಾರೆ, ರೀ ಊಟಕ್ಕೆ ಸಿದ್ಧಾಗಿದೆ ಬನ್ನಿ ಅಂತ ಶಿವರಾಮೇಗೌಡರನ್ನ ಕರೀತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಸರಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ವೆಂಕಟೇಶ್ ಅವರು ಹೇಳ್ತಾರೆ, ಸರ್ ನಾಳೆ ಕಲಾಭವನದಲ್ಲಿ ಶಂಕುಸ್ಥಾಪನೆ ಇದೆ ಸರ್. ಆಮೇಲೆ 2 ಕಡೆ ರಸ್ತೆ ಅಗದ್ಬಿಟ್ಟವ್ರಂತೆ. ರಸ್ತೆ ದುರಸ್ತಿ ಕೆಲಸ ಮಾಡೋರು ಒಂದ್ ಕಡೆ ಅಗದು ಇನ್ನೊಂದ್ ಕಡೆ ಓಡಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ವೇ ಅಂತ ಹೇಳ್ತಾರೆ ಶಿವರಾಮೇಗೌಡರು. 2 ಕಡೆ ಅಗದ್ಬಿಟ್ರೆ ಜನಗಳಿಗೆ ಓಡಾಡೋದಕ್ಕೆ ಕಷ್ಟ ಆಗಕ್ಕಿಲ್ವಾ ನೋಡು ವೆಂಕಟೇಶ್, ಕಾಂಟ್ರಾಕ್ಟ್ಗಳಿಗೆ ಬರಕ್ ಹೇಳಿ ವೆಂಕಟೇಶ್ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾಡಿದ್ದು ಒಳಗೇರೆಪುರದಲ್ಲಿ ಮಾರಮ್ಮನ ಜಾತ್ರೆ ಇದೆ, ಅಲ್ಗೂ ಬರ್ತೀನಂತ ಹೇಳಿದ್ದೀರಾ ಅಂತ ವೆಂಕಟೇಶ್ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಅಲ್ಗೂ ಹೋಗ್ಲೇಬೇಕೇ? ಹಂಗಲ್ಲ ಸರ್, ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ಕೊಡೋದಿಕ್ಕೆ ಕೇಳ್ತಿದ್ದೀನಿ ಅಷ್ಟೇ ಸರ್ ಅಂತ ಹೇಳ್ತಾರೆ ವೆಂಕಟೇಶ್. ಅವ್ರ ಕೂಟ ಮಾತಾಡಿ ಏನು ವ್ಯವಸ್ಥೆ ಬೇಕೋ ಮಾಡ್ಕೊಂಡ್ಬಿಡಕ್ ಹೇಳ್ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ, ನೀವು ಆಫೀಸಿಗೆ ಹೋಗಿ ಆ ಫೈಲ್ನೆಲ್ಲ ಕಮಿಷನರ್ಗೆ ಕಳಿಸ್ಕೊಳ್ಬಿಡಿ ಅಂತ ಹೇಳಿ ವೆಂಕಟೇಶ್ಗೆ ಹೇಳ್ತಾರೆ ಶಿವರಾಮೇಗೌಡರು. ಆಗ ಶಿವರಾಮೇಗೌಡರು ಟಿವಿ ನೋಡ್ತಾ, ಗೋವಿಂದ ಒಸಿ ಸೌಂಡ್ ಕೊಡ್ಲಾ ಅಂತ ಕೇಳ್ಕೊತಾರೆ. ಅಷ್ಟರಲ್ಲಿ ಚಿತ್ರ, ಈಶ್ವರಿ ಅಲ್ಲಿಗೆ ಬರ್ತಾರೆ. ಟಿವಿಲಿ ನ್ಯೂಸ್ ಚಾನಲ್ ಅವರು ಹೇಳ್ತಾರೆ, ಈ ವರ್ಷದ ಮೆಡಿಕಲ್ ಫಲಿತಾಂಶದಲ್ಲಿ ನಾಳೆ ವೆಬ್ಸೈಟ್ಗಳಲ್ಲಿ ಅಧಿಕೃತ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿರ್ತಾರೆ. ಎಲ್ರು ರಿಸಲ್ಟ್ಗಾಗಿ ಕಾಯ್ತಾ ಇರೋರು ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ ರಿಸಲ್ಟ್ ಅನ್ನ ತಿಳ್ಕೊಬಹುದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರಿಗೆ ಒಂದು ಕಾಲ್ ಬರುತ್ತೆ, ಗೋವಿಂದ ಒಸಿ ಸೌಂಡ್ ನ ಕಮ್ಮಿ ಕೊಡ್ಲಾ ಅಂತ ಕೇಳ್ಕೊತಾರೆ. ಸರಿ ಅಣ್ಣ ಅಂತ ಗೋವಿಂದ ಅವರು ಟಿವಿ ಸೌಂಡ್ ನ ಕಮ್ಮಿ ಮಾಡ್ತಾರೆ. ಆಗ ಚಿತ್ರ ಶಾಕ್ ಆಗ್ಬಿಟ್ಟು ಹೇಳ್ತಾರೆ, ಅವ್ವ 3 ಅಡಿ ಪರೀಕ್ಷೆ ಬರೋದು ಇದೇ ಎಕ್ಸಾಮ್ ಅನ್ಸುತ್ತೆ. ಹ್ಞೂ ಕಣವ, ಇದೇ ಪರೀಕ್ಷೆ ಅಂತ ಹೇಳ್ತಾರೆ ಚಿತ್ರ ಅವರು. ಹೌದಲ್ವೇ, ಫೇಲ್ ಆಗ್ತೀನಂತ ಹೇಳಿದ್ದು ಇದೇ ಪರೀಕ್ಷೆಗೆ ತಾನೇ ಅಂತ ಈಶ್ವರಿ ಹೇಳ್ತಾರೆ. ಹ್ಞೂ ಇದೆಯಾ ಅಂತ ಚಿತ್ರ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸರಿ ಕಳಿಸ್ಕೊಡಿ, ಅವ್ರ ಆಪರೇಷನ್ಗೆ ಏನ್ ಬೇಕೋ ನಾನು ಕೊಡ್ತೀನಿ ಅಂತ ಹೇಳಿರ್ತಾರೆ. ಸರಿ, ಫೋನ್ ಕಟ್ ಮಾಡ್ತೀನಿ ಅಂತ ಫೋನ್ನ ಇಡ್ತಾರೆ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಈಗ ನೋಡು ಎಲ್ರಿಗೂ ಒಂದು ಸಣ್ಣದ ಪಟಾಕಿ ಹೆಂಗಿಡ್ತೀನಿ ಅಂತ ಹೇಳ್ತಾರೆ. ಭದ್ರಾ, ವಿದ್ಯೆ ಇಬ್ರು ಬಂದ್ರಪ್ಪ ಇಲ್ಲಿ ಅಂತ ಕರೀತಾರೆ ಈಶ್ವರಿ ಅವರು. ಈಶ್ವರಿ, ಈಗ ಯಾಕೆ ಅವ್ರನ್ನ ಕರಿತಾ ಇದೀಯ ಅಂತ ಗೋವಿಂದ ಅವ್ರು ಕೇಳ್ತಾರೆ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇರು ಅಂತ ಹೇಳ್ಬಿಟ್ಟು ಭದ್ರಾ, ವಿದ್ಯಾ ಬಾ ಇಲ್ಲಿ ಅಂತ ಕರೀತಾರೆ. ಬಂದ್ವಿ ಚಿಕ್ಕವ, ಅದ್ಯಾಕಂಗೆ ಮನೆ ಕಿತ್ತೋಗಂಗೆ ಕರಿತಾ ಇದೀರಲ್ಲ. ವಿದ್ಯಾ ಬಂದೇನವ, ಟಿವಿ ನೋಡು ಅಂತ ಹೇಳ್ತಾರೆ ಈಶ್ವರಿ ಅವರು. ಆಗ ವಿದ್ಯಾನಿಗೆ ಗಾಬರಿ ಆಗೋಗುತ್ತೆ. ನ್ಯೂಸ್ ಚಾನಲ್ ಹೇಳ್ತಿರೋದನ್ನ ನೋಡ್ಬಿಟ್ಟು ವಿದ್ಯಾ ಅವರು ಮತ್ತಷ್ಟು ಗಾಬರಿ ಒಳಗಾಗ್ತಾರೆ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ವಿದ್ಯಾ ಅಲ್ಲಿ ತೋರಿಸ್ತಾ ಇದಾರಲ್ಲ, ಇದೇ ಪರೀಕ್ಷೆ ತಾನೇ ನೀನು ಡಾಕ್ಟರ್ ಆಗ್ಬೇಕಂತ ಬರ್ದಿದ್ದು, ಅದ್ರ ರಿಸಲ್ಟ್ ಅನ್ಸುತ್ತೆ ಅಲ್ವಾ ಅಂತ ಕೇಳ್ತಾರೆ. ಅದೇ ತಾನೇ, ಯಾಕವ ಸುಮ್ಮನೆ ನಿಂತಿದೀಯಾ ಅಂತ ಈಶ್ವರಿ ಅವ್ರು ಕೇಳಿದಾಗ, ಹ್ಞೂ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾರೆ. ಸರಿ, ಮಾತು ಕೊಟ್ಟಂಗೆ ಫೇಲ್ ಆಗಂಗೆ ಪರೀಕ್ಷೆ ಬರ್ದಿದೆಯಾ ತಾನೇ ಅಂತ ಕೇಳ್ತಾರೆ ಈಶ್ವರಿ ಅವರು. ಇದೇನಿದು, ನಾನು ನಿನ್ ಕೇಳಿದ್ರೆ ಭದ್ರನ ಮುಖ ಯಾಕೆ ನೋಡ್ತಾ ಇದೀಯಾ ಅಂತ ಕೇಳ್ತಾರೆ ಈಶ್ವರಿ ಅವರು. ಮಾತು ಕೊಟ್ಟಂಗೆ ಫೇಲ್ ಆಗಂಗೆ ಪರೀಕ್ಷೆ ಬರ್ದಿದೆಯಾ ತಾನೆ ಅಂತ ಈಶ್ವರಿಗೆ ಕೇಳಿದಾಗ ವಿದ್ಯಾ ಹೇಳ್ತಾರೆ, ಅಲ್ಲ ಅತ್ತೆ, ಅವತ್ತು ಮಾತು ಕೊಟ್ಟಂಗೆ ನಾನು ಹೆಂಗ್ ಮನ್ಸಿಗೆ ಬರುತ್ತೋ ಹಂಗೆ ಬರ್ದಿದ್ದೀನಿ ಅಂತ ಯಾವತ್ತೇ ಹೇಳಿದೀನಿ ತಾನೆ ಅಂತ ಹೇಳ್ತಾರೆ ವಿದ್ಯಾ. ಇಷ್ಟನ್ ಕೇಳಕ್ಕೆ ನಿನ್ನ ಕರ್ದೆ ಕಣವ ಅಂತ ಈಶ್ವರಿ ಹೇಳಿದಾಗ ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಇದನ್ ಕೇಳಕ ನೀನ್ ಕರ್ದೆ, ಅದನ್ನ ಕೇಳ್ಕೊಂಡು ನೀನೇನ್ ಮಾಡೋದಿದಿ. ಆಗ ಈಶ್ವರಿ ಹೇಳ್ತಾರೆ, ಏನತ್ತೆ ಹಿಂಗ್ ಕೇಳ್ಬಿಟ್ರಿ, ಇವಳು ಏನಾದ್ರು ಪಾಸ್ ಆಗ್ಬಿಟ್ರೆ ಮಂತ್ರಿ ಸೊಸೆ ಪಾಸ್ ಆಗಿದ್ದಾಳಂತ ಮೈಕ್ ತಗೊಂಡು ಮನೆ ಮುಂದೆ ಬಂದ್ಬಿಟ್ರೆ ನಾವೇನ್ ಮಾಡೋದು, ಡಾಕ್ಟರ್ ಓದ್ಸಕ್ಕೆ ಕಾಲೇಜಿಗೆ ಕಳಿಸ್ತೀರಂತ ಆಮೇಲೆ ಬೇರೆ ಕೇಳ್ತಾರೆ. ಪ್ರಶ್ನೆ ಕೇಳೋದು ನಿಮಗೆ ಗೊತ್ತಲ್ವತ್ತೆ ಅವ್ರು ಹೆಂಗ್ ಕೇಳ್ತಾರಂತವ. ಆಮೇಲೆ ಆಗಲ್ಲ ಅಂತ ತಿಳ್ಕೊಳ್ಳಿ. ಆಮೇಲೆ ಕೊಟ್ಟ ಮಾತಿಗೆ ಶಿವರಾಮೇಗೌಡರು ನಡ್ಕೊಂಡ್ಲೇ ಇಲ್ಲ. ಇದ್ ಮಾಡ್ಬಿಟ್ರು ಅದ್ ಮಾಡ್ಬಿಟ್ರು ಅಂತ ಮತ್ತೆ ಏನೇನೋ ಮಾತಾಡ್ಕೊಂಡು ಟಿವಿಲಿ ತೋರಿಸ್ಬಿಡ್ತಾರೆ. ಅದೇ ಈ ಪರೀಕ್ಷೆಯಲ್ಲಿ ಇವಳೇನಾದ್ರೂ ಫೇಲ್ ಆಗಿದ್ರೆ, ನಾವೇ ಪಾಸ್ ಆಗಿದ್ರೆ ಕಳ್ಸ್ಕೊಟ್ಬಿಡ್ತಾ ಇದ್ವಿ. ಈಗ ಫೇಲ್ ಆಗಿದ್ದಾಳಲ್ಲ, ಹಂಗಾಗಿ ನಾವು ಡಾಕ್ಟ್ರು ಓದ್ಸಲ್ಲ ಅಂತ ಹೇಳಿ ನಾವೇ ಕೈ ತೊಳ್ಕೊಬೋದಲ್ವಾ, ಅದಕ್ಕೋಸ್ಕರ ಅವಳನ್ನ ಕರ್ದೆ ಅಷ್ಟೇಯ ಅಂತ ಹೇಳ್ತಾರೆ ಈಶ್ವರಿ. ಈಶ್ವರಿ ಹೇಳೋದು ಸರಿಯಾಗೈತೆ, ಒಂದ್ ವೇಳೆ ನೀನ್ ಪಾಸ್ ಆಗ್ಬಿಟ್ರೆ ನಾನು ಶಾನೆ ಇರ್ಸು ಮುರ್ಸು ಅನ್ಭವಿಸ್ಬೇಕಾಗುತ್ತೆ. ನನ್ ಮಗಳು ಭವಾನಿನ ಕಾಲೇಜಿಗೆ ಕಳ್ಸ್ಕೊಟ್ಟಿದ್ಕೆ ಪಿರುತಿ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ಲು. ಅವಳು ಮಾಡಿದ ತಪ್ಪಿಗೆ ನಮ್ಮ ಮನೇಲಿ ಯಾವ ಹೆಣ್ಮಕ್ಳು ಓದ್ಬಾರ್ದು ಅಂತ ನಾನ್ ನಿಯಮ ಮಾಡ್ಬಿಟ್ಟೆ. ತಕ್ಕನಾಗಿ ಅವ್ರೆಲ್ರು ಬದ್ಧವಾಗಿದ್ದಾರೆ, ಅದಕ್ಕೆ ನಾವು ಬದ್ಧವಾಗಿರ್ಬೇಕಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆದ್ರೆ ಶಿವರಾಮ, ಭವಾನಿನ ಕ್ಷಮಿಸಿ ನಾವು ಒಪ್ಕೊಂಡಿದೀವಲ್ಲ ಅಂತ ಭದ್ರಾಜ್ಜಿ ಹೇಳ್ತಾರೆ. ಇರ್ಬೋದು ಕಣವ, ಅದಕ್ಕೋಸ್ಕರ ನನ್ನ ಸೊಸೆನ ಕಾಲೇಜಿಗೆ ಕಳಿಸ್ಬಿಟ್ರೆ ಅಟ್ಟಿಲಿರೋ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ದಂಗಲ್ವಾ. ಒಟ್ನಲ್ಲಿ ನಾನು ಮನೆ ನಿಯಮ ಮುರಿದಂಗೆ ಜನತೆಗೆ ಕೊಟ್ಟ ಮಾತನಂಗೆ ನಡ್ಕೋಬೇಕಂದ್ರೆ ಆಳಿಕೆ ವಿದ್ಯೆ ರಿಸಲ್ಟ್ ಅಲ್ಲಿ ಫೇಲ್ ಆಗ್ಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆ ವಿಷಯನ ಕೇಳಿ ವಿದ್ಯೆ ಅವರು ಶಾಕ್ ಆಗ್ಬಿಡ್ತಾರೆ. ಆಗ ಈಶ್ವರಿ ಅವರು ವಿದ್ಯೆ ಅವ್ರನ್ನ ಕೆಕ್ಕರ್ಸ್ಕೊಂಡು ನೋಡ್ಕೋತಾ, ಏನೇ 3 ಅಡಿ ನಮ್ಮ ಮಾತುಗಳನ್ನ ಮೀರಿ ಸವಾಲ್ ಹೊಡ್ಕೊಂಡು ಪರೀಕ್ಷೆ ಬರ್ದು ಅದ್ರಲ್ಲಿ ಗೆದ್ಬಿಟ್ಟು ನಾನು ಡಾಕ್ಟರ್ ಆಗ್ತೀನಂತ ಸವಾಲ್ ಹೊಡ್ತಾ ಇದೀಯಾ, ಮನೆಯಿಂದ ಕಾಲ ಆಚೆ ಮಡಗಕ್ ಬಿಡಕ್ಕಿಲ್ಲ ಅಂತ ಈಶ್ವರಿ ಅವ್ರ ಮನ್ಸೊಳಗೆ ಮಾತಾಡ್ಕೋತಾರೆ. ಈ ಕಡೆ ವಿದ್ಯೆಯವ್ರ ಮನ್ಸೊಳಗೆ ಅನ್ಕೊಂತಾರೆ, ಏನಪ್ಪ ದೇವ್ರೆ, ಇದು ಒಂದ್ ಸಮಸ್ಯೆಯಿಂದ ಹೊರಗಡೆ ಬಂತ ಅಂದ್ರೆ ಇನ್ನೊಂದ್ ಸಮಸ್ಯೆನ ತಂದು ಇಟ್ಟಿದೆಯಲ್ಲ. ಈ ಕಡೆ ಸಾವಿತ್ರಿ ವಿನಂತಿನ ತೋರಿಸ್ತಾರೆ. ವಿನಂತಿ ಹೇಳ್ತಾರೆ, ಅವ್ವ ಕರ್ಮ ಅನ್ನೋದು ಯಾರನ್ನೂ ಬಿಡಕ್ಕಿಲ್ಲ ಅನ್ನೋದು ಎಷ್ಟು ಸತ್ಯ ಅಲ್ವವ ಅಂತ ಕೇಳ್ತಾರೆ. ಇದ್ದಕ್ಕಿದ್ದಂಗೆ ಯಾಕೆ ಕರ್ಮ ಗಿರ್ಮ ಅಂತ ಮಾತಾಡ್ತಾ ಇದೀಯಾ ಅಂತ ಸಾವಿತ್ರಿ ಕೇಳ್ತಾರೆ. ಅಲ್ಲ, ಏನು ತಪ್ಪು ಮಾಡದೆ ಇರೋ ವಿದ್ಯಾ ಶೆಡ್ ಅಲ್ಲಿ ಇದ್ಕೊಂಡು ಶಿಕ್ಷೆ ಅನ್ಭವಿಸ್ಬೇಕಾದ್ರೆ ಅವಳನ್ನ ನೋಡಿ ಆಡ್ಕೊಂಡು ನಗ್ತಾ ಇದ್ವು. ಆದ್ರೆ ಈಗ ನೋಡು, ನಾವಿದ್ದ ಜಾಗದಲ್ಲಿ ಅವಳಿದ್ದ ಜಾಗದಲ್ಲಿ ನಾವಿದೀವಿ ಅಂತ ವಿನಂತಿ ಹೇಳ್ತಾರೆ.
ನೋಡೆ ಈಗಲೇ ಬಿಸಿಲು ಹತ್ತುರಿಬೇಕಾದ್ರೆ ನನ್ನ ಹೊಟ್ಟೆ ಉರಿತೈತೆ, ಅದ್ರಾಗ ಬೇರೆ ಹೊಟ್ಟೆ ಹಸಿತಾ ಇದೆ. ಸಾವಿತ್ರಿ ಹೇಳ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ಅವರು ಊಟ ತಗೊಂಡು ಡಂಡಣ್ಣ ಅನ್ಕೊಂಡ್ ಬರ್ತಾರೆ. ಯಾಕೆ ಹಿಂಗೆ ಸೌಂಡ್ ಮಾಡ್ತಾ ಇದ್ದಾನಂತ ಕನ್ಫ್ಯೂಸ್ ಆಗ್ಬೇಡಿ. ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳಿಗೆ ಗಂಟೆ ಹೊಡೆದಾಗ್ಲೇ ಊಟ ಕೊಡೋದು, ಗಂಟೆ ಇಲ್ವಲ್ಲ ಅದಕ್ಕೆ ನಾನ್ ಸೌಂಡ್ ಮಾಡ್ಕೊಂಡ್ ಬಂದೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಇದೇನಿದು ಕ್ವಾಟ್ಲೆ, ನಮ್ಮ ಪರಿಸ್ಥಿತಿನ ನೋಡಿ ಹಿಂಗ್ ಆಡ್ಕೋತಾ ಇದೀಯ ಅಂತ ಸಾವಿತ್ರಿ ಕೇಳ್ತಾರೆ. ಇಲ್ಲ ಚಿಕ್ಕವ್ವ, ನೀವಿಬ್ರು ಬೇಸರ ಮಾಡ್ಕೊಂಡ್ ಕೂತಿದ್ರಲ್ವಾ, ತಮಾಷೆ ಮಾಡೋಣ ಇವ್ರಿಗೆ ನಗ್ಸನ್ ಅಂತ ಹಿಂಗ್ ಮಾಡ್ದೆ ಅಷ್ಟೇ ಅಂತ ಕ್ವಾಟ್ಲೆ ಹೇಳ್ತಾರೆ. ಪಾಪ ನೀವಿಬ್ರು ಊಟ ಮಾಡ್ದೆ ಟೈಮ್ ಸರಿಯಾಗಿ ಊಟ ಸಿಗದೆ ಹೆಂಗ್ ಸೊರ್ಗೋಗಿದ್ದೀರ ನೋಡಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಈ ಹಟ್ಟಿಲಿ ನಮ್ಮಿಬ್ರ ಬಗ್ಗೆ ಯಾರಿಗೂ ಕನಿಕರ ಇಲ್ದೆ ಹೋದ್ರು ಪಕ್ಷ ನಿನ್ಗಾರು ನೋಡಿ ನಮ್ಮನ್ನ ಹೊಟ್ಟೆ ಉರಿತಲ್ಲ ಬಿಡು ಅಂತ ಹೇಳ್ತಾರೆ ಸಾವಿತ್ರಿ. ಆದ್ರೂ ಚಿಕ್ಕವ್ವ, ನೀವಿಬ್ರು ಏನು ಕೆಲಸ ಮಾಡದೆ ನಿಮ್ಮಿರೋ ಕೊಬ್ಬನೆಲ್ಲ ಕರಗಿಸಿದ್ರಲ್ಲ, ಅದನ್ನ ನೋಡಿ ಹೊಟ್ಟೆ ಉರಿತಾ ಇದೆ ಹಾಗಂತ ಕ್ವಾಟ್ಲೆ ಹೇಳಿದಾಗ ವಿನಂತಿ ಕೋಪಗೊಂಡು ಹೇಳ್ತಾರೆ, ನಿನ್ ಕೊಂಕ್ ಮಾತೆಲ್ಲ ನನಗೆ ಅರ್ಥ ಆಗಕ್ಕಿಲ್ಲ ಅನ್ಕೋಬೇಡ, ಊಟನೂ ಬೇಡ ಏನು ಬೇಡ, ಸುಮ್ನೆ ಎತ್ಕೊಂಡು ಹೋಗು ಅಂತ ಹೇಳ್ತಾರೆ ವಿನಂತಿ. ಏನಂತೆ ಹೋಯ್ತೀನಿ ಬಿಡಿ ಅಂತ ಊಟ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಸಾವಿತ್ರಿ ಅವರು ಹೇಳ್ತಾರೆ, ನಿಂತ್ಕೊಳ್ಳೋ, ಒಸಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ಕ್ವಾಟ್ಲೆ ಏನ್ ಬೇರೋನಾ ತಮಾಷೆಗಂದ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ, ಕ್ವಾಟ್ಲೆ ಅಲ್ಲಿಟ್ಬಿಟ್ಟು ಹೋಗಪ್ಪ ಅಂತ ಹೇಳ್ತಾರೆ ಸಾವಿತ್ರಿ. ಚಿಕ್ಕವ್ವ, ನೀನು ಸ್ವಲ್ಪ ಕಷ್ಟ ಪಟ್ಟಿದ್ರಿಂದ ನಿನ್ ಬುದ್ಧಿ ಸ್ವಲ್ಪ ಸರಿಯಾಗೈತೆ, ಮಗಳಿಗೆ ಇನ್ನೂ ಬುದ್ಧಿ ಸೊಟ್ಟಗೈತೆ, ಸಮಾನದಲ್ಲಿ ಬುದ್ಧಿ ಹೇಳ್ಕೊಡು ಅಂತ ಹೇಳಿ ಊಟನ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಕ್ವಾಟ್ಲೆ ಅವರು. ಅಪ್ಪ ಯಾವಾಗ ಊಟ ತರ್ತಾನೋ ಅಂತ ಕಾಯ್ತಾ ಇದ್ದೆ. ಊಟ ಬಡಿಸ್ಕೊಂಡು ಸಾವಿತ್ರಿ ಅವರು ಊಟ ಮಾಡ್ಬೇಕಾದ್ರೆ ವಿನಂತಿ ಕೇಳ್ತಾರೆ, ಸಾವಿತ್ರಿ ನಿನಗೆ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದಿಲ್ವೇ, ಲೇ ಇಬ್ರು ಸ್ವಾಭಿಮಾನ ಅಂತ ದಿಮಾಗ್ ತೋರಿಸಿದ್ರೆ ಹೊಟ್ಟೆ ತುಂಬಕ್ಕಿಲ್ಲ, ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗುತ್ತೆ, ಒಣ ಜಂಬ ಎಲ್ಲ ಬಿಟ್ಟು ಸುಮ್ಕೆ ಊಟ ಮಾಡ್ಬಾ ಅಂತ ಹೇಳ್ತಾರೆ ಸಾವಿತ್ರಿ. ವಿನಂತಿಗೂ ಊಟ ಹಾಕ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ತಾವು ಊಟ ಮಾಡ್ಬೇಕಾದ್ರೆ ವಿನಂತಿ ಹೇಳ್ತಾರೆ, ಶಾನೆ ಅವಮಾನ ಆಗ್ತೈತಿ ಕಣವ. ಆಗ ಸಾವಿತ್ರಿ ಹೇಳ್ತಾರೆ, ನಾನೇನೋ ಸನ್ಮಾನ ಅನ್ಕೊಂಡಿಲ್ಲ, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ 3 ಅಡಿ ಮೇಲೆ ರೇಟ್ ತೀರ್ಸ್ಕೋಬೇಕಲ್ವೇ, ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಅಂತ ಸಾವಿತ್ರಿ ಹೇಳಿದಾಗ ಈ ಕಡೆ ವಿನಂತಿ ಮೌನವಾಗೇ ಕೂತಿರ್ತಾರೆ. ಈ ಕಡೆ ಭದ್ರ ಅವರು ಒಂದು ಗಿಫ್ಟ್ನ ತಗೊಂಡು ಅಮ್ಮಿ ಅನ್ಕೊಂಡು ಬರ್ತಾರೆ. ಆಗ ಬಂದೆ ಗೌಡ್ರೆ ಅಂತ ವಿದ್ಯಾ ಹೇಳ್ಬೇಕಾದ್ರೆ ಒಸಿ ಕಣ್ಣು ಮುಚ್ಕೊಂಡು ಕೈ ಮ್ಯಾಕ್ ಎತ್ಕೊಂಡು ನೋಡುವ ಅಂತ ಭದ್ರವ್ರು ಹೇಳ್ತಾರೆ. ಯಾಕೆ ಹೇಳಿ ಗೌಡ್ರೆ ಅಂತ ವಿದ್ಯೆ ಕೇಳಿದಾಗ, ಹೇಳ್ತಾ ಇದ್ದೀನಿ ತಾನೇ, ಒಸಿ ಕಣ್ಣು ಮುಚ್ಕೊಂಡು ಕೈ ಎತ್ತು ಅಂತ ಹೇಳಿಲ್ವಾ, ಕಣ್ಣು ಮುಚ್ಚು ನೀನು ಅಂತ ಹೇಳ್ತಾರೆ ಭದ್ರ. ತಂದಿರೋ ಡಾಬ್ನ ವಿದ್ಯೆ ಸೊಂಟಕ್ಕೆ ಹಾಕ್ಬಿಟ್ಟು ನೋಡ್ತಾ ಇರ್ತಾರೆ ಭದ್ರವರು. ಆಗ ವಿದ್ಯಾ ಹೇಳ್ತಾರೆ, ಇನ್ನೂ ಎಷ್ಟೊತ್ತು ಗೌಡ್ರೆ ಕಣ್ಣು ಬಿಡ್ಲಾ ಅಂತ ಕೇಳಿದಾಗ, ಬಿಡಮ್ಮಿ ಅಂತ ಭದ್ರ ಹೇಳ್ತಾರೆ. ಆಗ ಸೊಂಟದಲ್ಲಿ ಡಾಬ್ ನೋಡ್ಬಿಟ್ಟು ವಿದ್ಯೆಯವ್ರು ಶಾಕ್ ಆಗ್ಬಿಡ್ತಾರೆ. ಗೌಡ್ರೆ ಇದೆಲ್ಲ ಯಾಕೆ ಅಂತ ವಿದ್ಯೆ ಕೇಳಿದಾಗ, ಇದೇನಮ್ಮ ಹಿಂಗೆ ಕೇಳ್ತಾ ಇದೆಯಾ, ನನ್ನ ಹೆಂಡ್ರಿಗೂ ನನ್ನ ಮಗಳಿಗೂ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ತಂದೆ. ಆವಾಗ ಏನು ತರಬೇಕಂತ ಯೋಚನೆ ಮಾಡಿದೆ, ಇದೇ ನನ್ನ ತಲೆಗೆ ಉಳಿದದ್ದು, ಅದಕ್ಕೆ ತಂದುಬಿಟ್ಟೆ ಅಂತ ಭದ್ರ ಹೇಳ್ತಾರೆ. ಬೇರೆ ಏನೇ ತಂದು ಕೊಟ್ಟರು ಅದು ನಿನ್ನೊಬ್ಳಿಗೆ ಮಾತ್ರ ಆಗ್ತಿತ್ತಲ್ವೇ, ಈಗ ನೋಡು ನಿನ್ನ ಸೊಂಟದ ಜೊತೆಗೆ ನನ್ನ ಮಗಳಿಗೂ ಸೇರ್ಸಿ ಹಾಕಿದಂಗಲ್ವೇ, ಸರಿ ಕಣಮ್ಮಿ, ಅದು ಹೆಂಗೈತಂತ ನೀನು ಹೇಳೇ ಇಲ್ವಲ್ಲ ಅಂತ ಭದ್ರ ಕೇಳಿದಾಗ, ಮನಸ್ಸು ತುಂಬಿ ನನಗೆ ಮಾತೇ ಬರ್ತಾ ಇಲ್ಲ ಅಂತ ವಿದ್ಯೆ ಹೇಳ್ತಾರೆ. ಇರು ಮಗಿಗೂ ಒಂದು ಕಿತ್ತ ಕೇಳ್ತೀನಿ, ಮಗಳೇ ಮೀನಾಕ್ಷಿ, ನಿಮ್ಮಪ್ಪ ತಂದಿರೋ ಡಾಬ್ ನಿನ್ಗೆ ಇಷ್ಟ ಐತೆ ಅಂತ ಕೇಳ್ತಾರೆ ಭದ್ರ. ಅಮ್ಮಿ ಅವಳು ನಂತವೇನು ಹೇಳ್ತಾ ಇಲ್ಲ, ನೀನು ಏನಾದರೂ ಹೇಳ್ಬೋದೇನೋ ನೋಡು ಅಂತ ಭದ್ರ ಕೇಳ್ತಾರೆ. ಆದರೆ ವಿದ್ಯೆ ಏನು ಮಾತಾಡದೆ ಮೌನವಾಗೇ ನಿಂತಿರ್ತಾರೆ. ಈ ಹೊಟ್ಟೆಲಿರೋ ಮಕ್ಕಳು ಕಾಲಲ್ಲಿ ಓದಿತಾರಂತ ಹಾಗೆ ನನ್ನ ಮಗಳು ಮಾಡಾಳೆ. ಇಲ್ಲ ಗೌಡ್ರೆ, ನಿನ್ನ ಮುದ್ದಿನ ಮಗಳು ನನ್ನ ಹೊಟ್ಟೆ ಒಡೆಯೋದ್ಕಿಂತ ಮನ್ಸಿಗೆ ಸಾನೆ ಓದಿತಾಳೆ ಅಂತ ಹೇಳ್ತಾರೆ ವಿದ್ಯಾ. ಹೌದಾ, ಹಂಗೆಲ್ಲ ಮಾಡ್ಯಾರೆ, ಇರು ನಾನು ಒಂದು ಕಿತ್ತ ನೋಡ್ತೀನಿ ಅದೇನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಕಿವಿ ಕೊಡ್ತಾರೆ ಭದ್ರ ಅವರು. ಈಗ ಅದೆಲ್ಲ ಬೇಡ ಬಿಡಿ ಗೌಡ್ರಿ ಅಂತ ವಿದ್ಯೆ ಹೇಳಿದಾಗ, ತಡಿಯಮ್ಮಿ ನಮ್ಮ ಮಮ್ಮಿ ಮನಸ್ಸಿಗೆ ಯಾಕೆ ಓದಿತೀಯ ಅಂತ ಕೇಳಬೇಕು. ಭದ್ರ ಅವರು ಹೊಟ್ಟೆಗೆ ಕಿವಿ ಕೊಟ್ಟಾಗ ಈಗ ಮನ್ಸೊಳಗೆ ವಿದ್ಯವ್ರು ಅನ್ಕೋತಾರೆ, ಅಯ್ಯೋ ದೇವ್ರೆ, ಯಾಕೆ ನನಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯಾ, ನನ್ನಿಂದ ನನ್ನ ಗಂಡನ್ಗೆ ಯಾಕೆ ಮೋಸ ಮಾಡಿಸ್ತಾ ಇದೀಯಾ ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯಾ. ಮಮ್ಮಿ ಇವಾಗ ನನಗೆ ಕೇಳಿಸ್ತಾ ಇದೆ, ನಿನ್ನ ಹೊಟ್ಟೆ ಒಳಗಡೆ ಲಬ್ ಡಬ್ ಅಂತ ಹುಡ್ಕಂತೈತೆ, ಅಂದ್ರೆ ಅದು ನನ್ನ ಮಗಳು ಎದೆ ಬಡ್ತಾ ಅಲ್ವೇ. ಅಲ್ಲ, ನಾನು ಅವಾಗಿಂದ ಇಷ್ಟೊಂದು ಖುಷಿಲಿ ಮಾತಾಡ್ತಾ ಇದ್ದೀನಿ, ನೀನು ಮಾತ್ರ ಏನು ಮಾತಾಡ್ತಾ ಇಲ್ಲ, ಯಾಕೆ ಏನಾಯ್ತು ಅಂತ ಭದ್ರ ಕೇಳ್ತಾರೆ. ಏನಿಲ್ಲ ಗೌಡ್ರಿ ಅಂತ ವಿದ್ಯೆ ಹೇಳಿದಾಗ, ಅಮ್ಮಿ ನನ್ನ ಹೆಂಡ್ರು ಯಾವಾಗ ಹೆಂಗಿರ್ತಾಳಂತ ನಂಗೆ ಗೊತ್ತಿಲ್ವೇ, ಏನಾಯ್ತು ಅಂತ ನಿಜ ಹೇಳು ಅಂತ ಭದ್ರ ಹೇಳ್ತಾರೆ. ಇಲ್ಲ, ಇನ್ನ ಸುಳ್ಳು ಹೇಳಿ ಯಾವ ಮೋಸ ಮಾಡೋದ್ರಲ್ಲೂ ಅರ್ಥ ಇಲ್ಲ, ಏನಾರಾಗ್ಲಿ ನಿಜ ಹೇಳ್ಬಿಡ್ತೀನಿ ಅಂತ ವಿದ್ಯೆ ಮನ್ಸೊಳಗೆ ಅನ್ಕೋತಾರೆ. ಗೌಡ್ರು ಭಾವನೆ ಜೊತೆ ಆಟ ಆಡ್ತಾ ಇದ್ದೀನಿ, ಹಂಗೆ ಆಟ ಆಡ್ಬೇಕಾದ್ರೆ ನನ್ನಂಥ ಪಾಪಿನೇ ಯಾರೂ ಇಲ್ಲ, ಹಾಗಿದ್ಮೇಲೆ ಏನೇ ಆಗಿರಲಿ ಇವತ್ತು, ಅದೇನೇ ಆಗಿರಲಿ ನನ್ನ ಸತ್ಯ ನಾನು ಹೇಳಲೇಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ ವಿದ್ಯೆಯವ್ರ ಮನ್ಸೊಳಗೆ. ಗೌಡ್ರೆ ಅದೇನು ಅಂದ್ರೆ ಅಂತ ವಿದ್ಯೆ ಹೇಳ್ತಿರ್ಬೇಕಾದ್ರೆ ಭದ್ರ ಹೇಳ್ತಾರೆ, ಅದು ಏನು ಅಂತ ನನಗೆ ಗೊತ್ತಾಯ್ತು ಬಿಡಮ್ಮಿ, ನಾಳೆ ಎಂಟ್ರೆನ್ಸ್ ಎಕ್ಸಾಮ್ದು ರಿಸಲ್ಟು ಅಟ್ಟಿಯವರೆಲ್ಲ ನಿನಗೆ ಫೇಲ್ ಆಗಂತ ಹೇಳಿದ್ರು, ನಾನು ಬೇರೆ ನಿನಗೆ ಸರಿ ಅನ್ಸಿದ್ ಮಾಡು ಅಂತ ಹೇಳಿದ್ದೆ, ಏನಾಗ್ಬಿಡುತ್ತೋ ಅಂತ ಭಯ ಪಟ್ಕೊಂಡು ನಿಂತಿದ್ಯಲ್ವೇ ಅಂತ ಭದ್ರ ಕೇಳ್ತಾರೆ. ನೋಡಮ್ಮಿ, ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ, ಭಯ ಪಡ್ತಾ ಇದ್ರೆ ಆಮ್ಯಾಕೆ ನನ್ನ ಮಗಳು ಭಯ ಪಡ್ತಾಳ ಅಷ್ಟೇಯ, ನಾನು ಇರ್ಬೇಕಾದ್ರೆ ನೀನು ನನ್ನ ಮಗಳು ಭಯ ಪಡಕ್ ಹೋಗ್ಬೇಡಿ, ಇನ್ಯಾಕೆ ಹಂಗೆ ಇದೆಯಾ, ನಗು ನೀನು ಹೊಸಿ ಅಂತ ಹೇಳಿ ವಿದ್ಯಾನ ಭದ್ರ ಅವ್ರು ನಗಿಸ್ತಾರೆ.
ಈ ಕಡೆ ನೋಡಿದರೆ ನ್ಯೂಸ್ ಚಾನಲ್ ಅವರು ವಿದ್ಯಾ 3ನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದಿರ್ತಾರೆ. ಅದನ್ನು ನೋಡಿ ವಿನಂತಿ ಹಾಗೆ ಸಾವಿತ್ರಿ ಅವರು ಹೊರಗಡೆ ಬರ್ತಾರೆ. ಬಾಡಿಗಾರ್ಡ್ಸ್ ಬಂದ್ಬಿಟ್ಟು ಏನು ಬಂದಿರೋದು ನೀವು ಅಂತ ನ್ಯೂಸ್ ಅವರಿಗೆ ಕೇಳಿದಾಗ, ನಾವು ವಿದ್ಯಾನ ಮೀಟ್ ಮಾಡೋಕ್ಕೆ ಬಂದಿದ್ವಿ, ಅವರು 3ನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದಾರೆ ಅಂತ ಬಾಡಿಗಾರ್ಡ್ಸ್ಗೆ ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ಆಗ ನ್ಯೂಸ್ನವರಿಗೆ ಕೇಳಿದಾಗ, ಹೌದು ವಿದ್ಯಾ ಅವರು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸಾಗಿ 3ನೇ ಸ್ಥಾನ ಪಡೆದಿದ್ದಾರೆ ಅಂತ ಹೇಳಿದಾಗ, ಶಿವರಾಮೇಗೌಡರು ಮನೇಲಿದ್ದಾರೆ, ವಿದ್ಯೆಯವರು ಮನೇಲಿದ್ದಾರೆ, ಒಂದು ನಿಮಿಷ ಇರಿ ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಈಶ್ವರಿ ಅವರು ಬಂದುಬಿಟ್ಟು ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾರೆ. ವಿದ್ಯಾ ಬಾಯಿಲಿ ಅಂತ ಕರೆದಾಗ ಆಗ ವಿದ್ಯೆಯವರು ಶಾಕಾಗಿ ಬರ್ತಾರೆ. ಏನು ಚಿಕ್ಕತ್ತೆ ಅಂತ ಕೇಳಿದಾಗ, ಏನೇ ನಿಮಗೆ ಎಕ್ಸಾಮ್ ಚೆನ್ನಾಗಿ ಬರಿಬೇಡ, ನೀನು ಫೇಲ್ ಆಗು ಅಂತ ಹೇಳಿಲ್ವಾ, 3ನೇ ಸ್ಥಾನ ಬರೆದಿದೆಯಂತೆ, ನಿನ್ಗೆ ಯಾಕೆ ನಮ್ಮ ಮಾತಿನ ಮೇಲೆ ಮರವದೇ ಇಲ್ವಾ ಅಂತ ಜೋರಾಗಿ ಕೂಗಾಡೋಕ್ಕೆ ಶುರು ಮಾಡ್ತಾರೆ ಈಶ್ವರಿ ಅವರು. ಆಗ ಮನೆಯವರಿಗೆಲ್ಲ ಇವಳು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾಳೆ, ಪಾಸ್ ಆಗಿದ್ದಾಳೆ ಅಂತ ಶಾಕ್ ಆಗುತ್ತೆ. ಭದ್ರಾ ಅಜ್ಜಿಗೆ ಖುಷಿ ಆಗಿಬಿಡುತ್ತೆ 3ನೇ ರ್ಯಾಂಕ್ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು. ಆಗ ಶಿವರಾಮೇಗೌಡರು ಹೇಳ್ತಾರೆ, ನಾನಿವಾಗ ಬಸ್ರಿ, ನನ್ನ ಕೈಲಿ ಮುಂದೆ ಮೆಡಿಕಲ್ ಓದೋಕ್ಕೆ ಆಗೋದಿಲ್ಲ, ನಾನು ಇಲ್ಲಿಗೆ ಓದಿ ನಿಲ್ಲಿಸ್ತೀನಿ ಅಂತ ಹೇಳಿ ನಿನ್ನ ಬಾಯಾರ ನೀನೇ ಹೇಳು ಅಂತ ವಿದ್ಯಾನಿಗೆ ಹೇಳ್ಕೊಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.